ಒಬ್ಬ ಯುರೋಪ್ನ ರಾಜ ಇದ್ದಂತೆ. ಆ ರಾಜನಿಗೆ ಜಗತ್ತಿನ ಶ್ರೇಷ್ಠ ಭಾಷೆ ಯಾವುದು ಅದನ್ನ ಕಲಿಬೇಕು ನಾನು ಅಂತ ಮಂತ್ರಿಗೆ ಹೇಳ್ತಾನೆ. ಸೊ ಮಂತ್ರಿ ಬಂದು ಹೇಳ್ತಾನಂತೆ, ಭಾರತದಲ್ಲಿ ಕನ್ನಡ ಅನ್ನುವಂತ ಭಾಷೆ ಇದೆ, ಅದು ಜಗತ್ತಿನ ಶ್ರೇಷ್ಠವಾಗಿರುವಂತಹ ಭಾಷೆ, ಅದನ್ನ ನೀವು ಕಲೀರಿ ಅಂತ. ಆಗ ರಾಜ ಹೇಳ್ತಾನಂತೆ, ಸರಿ, ನಾನು ಕನ್ನಡವನ್ನ ಕಲೀಲೇಬೇಕು, ಕರ್ನಾಟಕದಿಂದ ಒಬ್ಬ ಒಳ್ಳೆ ಪಂಡಿತನನ್ನ, ಕನ್ನಡ ಗುರುವನ್ನ ಕರ್ಕೋಬಾ ಅಂತ. ತಕ್ಷಣ ಮಂತ್ರಿ ಹೋಗಿ ಕರ್ನಾಟಕಕ್ಕೆ ಬಂದು ಸುತ್ತಾಡಿ ಒಬ್ಬ ಕನ್ನಡ ಮೇಷ್ಟ್ರನ್ನ ಕರ್ಕೊಂಡು ಹೋಗ್ತಾನೆ, ವಯಸ್ಸಾಗಿರೋ ಕನ್ನಡ ಮೇಷ್ಟ್ರನ್ನ. ಸೊ ಕನ್ನಡ ಮೇಷ್ಟ್ರು ಅವನಿಗೆ ಕಲಿಸುವಂತ ಪ್ರಯತ್ನ ಮಾಡ್ತಾರೆ. ಒಂದು ವಾರ ಆದ್ರೂ ಕೂಡ ಆ ಇನು ಕೂಡ ಬರೋದಿಲ್ಲ ಯುರೋಪ್ನ ರಾಜನಿಗೆ. ಆಗ ರಾಜ, ಇವನಿಗೆ ಏನು ಕನ್ನಡ ಕಲ್ಸೋದಕ್ಕೆ ಬರೋದಿಲ್ಲ, ಇವನು ಒಳ್ಳೆ ಮೇಷ್ಟ್ರಲ್ಲ, ಇವನನ್ನ ಗಲ್ಲಿಗೇರಿಸಿ ಅಂತ. ತಕ್ಷಣ ಆ ಗುರುಗಳು ರಾಜನಿಗೆ ಹೇಳ್ತಾರಂತೆ, ಅಲ್ಲಪ್ಪ, ನನಗಿಲ್ಲಿ ಕೆಳಗಡೆ ಕುತ್ಕೊಂಡು ಟೀಚರ್ ಫೀಲೇ ಬರ್ತಿಲ್ಲ, ಆ ಕಾನ್ಫಿಡೆನ್ಸೇ ಬರ್ತಿಲ್ಲ, ನೀನು ಕೆಳಗೆ ಬಾ, ನಾನಲ್ಲೋ ಕುತ್ಕೋತೀನಿ, ಹಂಗೆ ನನ್ನ ಕೈಗೊಂದು ಕೋಲ್ ಕೊಡು, ಒಂದು ವಾರದಲ್ಲಿ ನೀನು ಕಲೀಲಿಲ್ಲ ಅಂದ್ರೆ ಕೇಳು ಅಂತ. ಸೊ ಇವತ್ತಿನ ಮಕ್ಕಳು ಕಲಿಬೇಕು, ಬಟ್ ರಾಜನ್ ಥರ ಈ ಕುತ್ಕೊಂಡು ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಕಲಿಬೇಕು ಅಂದ್ರೆ ಮೊದಲು ಸ್ಟೂಡೆಂಟ್ ಆಗಬೇಕು.